ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ಗೆ ಮತ್ತೆ ಸ್ವಾಗತ ನಿಮಗೆ. ಇವತ್ತು ನೋಡೋಣ ನಾವು ಟೊಮ್ಯಾಟೊ ಚಟ್ನಿನ ಹೇಗೆ ಮಾಡಬೇಕು ಅಂತ. ಹುಳಿ ಹುಳಿಯಾಗಿ, ಸ್ವಲ್ಪ ರುಚಿಯಾಗಿ, ಸ್ವಲ್ಪ ಖಾರ ಖಾರ ಆಗಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ ಹೇಗೆ ಮಾಡೋಣ ಅಂತ. ನಾನಿಲ್ಲಿ ಒಂದು ಕಡೆಯಲ್ಲಿ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬಿಟ್ಬಿಡಿ. ಆಮೇಲೆ ನೋಡಿ, ನಾನು ಟೊಮ್ಯಾಟೊನ ತೊಗೊಂಡಿದ್ದೀನಿ. ಒಂದು 6 ಟೊಮ್ಯಾಟೊನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಇದ್ದು. ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಯಸ್ಕೊತಾ ಇದ್ದೀನಿ. ಅದ್ರದ್ದೆಲ್ಲನೂ ನೀರು ಹೋಗಿ ಟೊಮ್ಯಾಟೊ ಫುಲ್ ಮೆತ್ತಗೆ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಯಸ್ಕೊಬೇಕು. ನೋಡೋಣ, ಈಗ ನೋಡಿ, ಈಗ ತೋರಿಸ್ತಾ ಇದ್ದೀನಿ. ಈ ಥರ ಕುದೀತಾ ಇದೆ ನೋಡಿ. ಹಿಂಗೆ ಕುದ್ಕೊಂತ ಅದು ನೀರೆಲ್ಲ ಹೋಗ್ಬಿಡುತ್ತೆ, ಮತ್ತು ಟೊಮ್ಯಾಟೊ ಎಲ್ಲ ಫುಲ್ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ನೀರು ಹೋದ್ಮೇಲೆ ಟೊಮ್ಯಾಟೊ ಸ್ವಲ್ಪ ಕುದ್ದಿದೆ ಅಂದಮೇಲೆ ನಾವು ಅವಾಗ ಅದಕ್ಕೆ ಅರಿಶಿಣ ಅದೆಲ್ಲ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಳ್ಳೆ ರೆಸಿಪಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಪಲ್ಯ ತಿಂದು ಬೇಸರ ಆದಾಗ ಈ ಥರ ಚಟ್ನಿನ ಮಾಡ್ಕೊಂಡು ಇಟ್ಕೊಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಇಟ್ಕೊಬೋದು. 3-4 ದಿವಸವರೆಗೂ ನಡೆಯುತ್ತೆ ಇದು. ಇಲ್ಲಿ ನೋಡಿ, ನಾನು ಅರಿಶಿಣ ಹಾಕ್ಕೊತಿದ್ದೀನಿ ಮತ್ತು ಖಾರ ಹಾಕ್ಕೊತಿದ್ದೀನಿ. ಖಾರ ನಿಮಗೆ ನೋಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಆಗುತ್ತೆ, ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಕಲಿಸ್ಕೊಂಡು ಮತ್ತೆ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಎಷ್ಟು ಅಂತಂದರೆ ಒಂದು 10 ನಿಮಿಷದವರೆಗೂ ಕುದಿಯೋಕ್ಕೆ ಬಿಡಿ. ಅಲ್ಲಿಂದವರೆಗೂ ಅದು ಚೆನ್ನಾಗಿ ಕುದಿಯುತ್ತೇನು, ಮತ್ತು ಅದು ನೀರು ಎಲ್ಲನೂ ಕಡಿಮೆ ಆಗುತ್ತೆ. ಖಾರ ಎಲ್ಲ ಒಂದು 5 ನಿಮಿಷ ಕುದಿಯುತ್ತೆ. ಅದು ಕುದ್ದಾದ್ಮೇಲೆ ನಾವು ಇಲ್ಲಿ ಏನು ಮಾಡೋಣ ಅಂತಂದರೆ ಬೆಲ್ಲ ಹಾಕೊಳ್ಳೋಣ. ನೀವು ಬೆಲ್ಲ ಯಾವ್ದು ಬೇಕಾದರೂ ಹಾಕೋಬೋದು. ನನ್ನ ಹತ್ರ ಪುಡಿ ಬೆಲ್ಲ ಐತೆ, ಅದು ಹಾಕ್ಕೊತಾ ಇದ್ದೀನಿ. 1.5 ಅಥವಾ 2 ಚಮಚದಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ರುಚಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಇದು ಟೊಮ್ಯಾಟೊ ಚಟ್ನಿ. ಅದಕ್ಕೆ ನೋಡಿ, ಇಲ್ಲಿ 1.5 ಅಥವಾ 2 ಚಮಚದಷ್ಟು ಹಾಕ್ಕೊಳ್ಳಿ. ನೀವು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ. ಚೆನ್ನಾಗಿ ಕಲಿಸ್ಕೊಂಡು ಅದು ಕುದೀತಾ ಇರುತ್ತೆ. ಅದು ಸ್ಲೋ ಫ್ಲೇಮಲ್ಲಿ ಇಟ್ಬಿಡಿ, ಅದು ಕುದೀತಾ ಇರುತ್ತೆ. ಒಂದು ಕಡೆ ಇನ್ನೊಂದು ಗ್ಲಾಸ್ ಮೇಲೆ ನಾವು ಸಣ್ಣದಾಗಿ ಕಡಾಯಿ ತಗೊಳ್ಳೋಣ. ಆ ಕಡಾಯಿಗೆ ಏನು ಮಾಡ್ತೀನಿ ಅಂತಂದರೆ, ನೋಡಿ ಇಲ್ಲಿ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಅಥವಾ 2 ಚಮಚದಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಬೇಕು, ಅಂದರೆ ಚಟ್ನಿ ಚೆನ್ನಾಗಾಗುತ್ತೆ. ಜೀರಿಗೆ ಹಾಕ್ಕೊತಾ ಇದ್ದೀನಿ, ಮತ್ತು ನೋಡಿ ಇಲ್ಲಿ ನಾನು ಹಿಂಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡಾದ್ಮೇಲೆ ಕರಿಬೇವು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಎಷ್ಟು ಜಾಸ್ತಿ ಕರಿಬೇವು ಸೊಪ್ಪನ್ನ ಹಾಕ್ತೀರಿ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಫ್ಲೇವರು ಬರುತ್ತೆ. ಮತ್ತು ನೋಡಿ, ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂತಂದರೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು 7-8 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಹಾಕಿದ್ರೇನೂ ಚೆನ್ನಾಗಾಗುತ್ತೆ, ಏನೂ ಇಲ್ಲ. ನೀವು ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ಗೋಲ್ಡನ್ ಫುಲ್ ಬ್ರೌನ್ ಆಗೋವರೆಗೂ ಸ್ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ. ನೋಡಿ, ನನ್ನ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ, ಹಾಗಾಗಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಹಸಿ ಇದ್ದರೆ ಅದು ಹಸಿ ಅನಿಸುತ್ತೆ ಚಟ್ನಿಯಲ್ಲಿ. ಅದಕ್ಕೆ ನೋಡಿ, ಫುಲ್ ಆಗಿದೆ, ಬೆಂದಿದೆ. ನಾನು ಇದನ್ನು ಟೊಮ್ಯಾಟೊ ಚಟ್ನಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡು 1-2 ಮಿನಿಟ್ ಅಷ್ಟೇ ಇಟ್ಬಿಡಿ ಕುದಿಯೋಕ್ಕೆ. ಅದು ಆದಮೇಲೆ ನಾವು ಇದನ್ನು ಸರ್ವ್ ಮಾಡ್ಬೋದು. ಇದನ್ನು ಚಪಾತಿಗೆ ಅಥವಾ ರೊಟ್ಟಿಗೆ ಅಥವಾ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಹೆಂಗೂ ತಿನ್ಬೋದು. ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಟೆಕ್ಸ್ಚರ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ. ಫುಲ್ ಮ್ಯಾಶ್ ಆಗಿಬಿಟ್ಟಿದೆ ಟೊಮ್ಯಾಟೊ ಎಲ್ಲ. ಚಟ್ನಿ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿತ್ತು. ಉತ್ತರ ಕರ್ನಾಟಕದ ರೊಟ್ಟಿ ಜೊತೆಗೆ ನಾನು ಇದು ಚಟ್ನಿನ ತೋರಿಸ್ತಾ ಇದ್ದೀನಿ. ರೊಟ್ಟಿ ಅಂತ ಡೈಲಿನೂ ನಮ್ಮ ಕಡೆ ಮಾಡ್ತಾರೆ, ಅಥವಾ ಅದಕ್ಕೆ ನಾನು ಇದು ತೋರಿಸ್ತಾ ಇದ್ದೀನಿ. ನೀವು ರೊಟ್ಟಿನೂ ತಿನ್ಬೋದು, ಅಥವಾ ಚಪಾತಿಗೂ ತಿನ್ಬೋದು, ಅಥವಾ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ನನ್ನ ಚಾನಲ್ ಲೈಕ್ ಆದರೆ, ಇಷ್ಟ ಆದರೆ ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಎಲ್ಲರೂ ಆರಾಮಿರಿ, ಖುಷಿಯಾಗಿರಿ.